ಕರ್ನಾಟಕ ಲೋಕಸೇವಾ ಆಯೋಗ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ನಡೆಸುವ ಪರೀಕ್ಷೆ ಮತ್ತು ಫಲಿತಾಂಶ ಪ್ರಕಟಿಸುವ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಬೇಕೆಂದು ವಿಧಾನಸಭೆಯಲ್ಲಿಂದು ಪಕ್ಷಾತೀತವಾದ ಆಗ್ರಹ ಕೇಳಿಬಂತು. ಭೋಜನ ವಿರಾಮದ ಬಳಿಕ ಸಭಾಧ್ಯಕ್ಷ ಯುಟಿ ಖಾದರ್ ನಿಯಮ 69 ರಡಿ ಸಾರ್ವಜನಿಕ ಮಹತ್ವದ ವಿಷಯದ ಚರ್ಚೆಗೆ ಅವಕಾಶ ಮಾಡಿಕೊಟ್ಟರು. ಬಿಜೆಪಿಯ ಸುನಿಲ್ ಕುಮಾರ್ ಇತ್ತೀಚೆಗೆ ನಡೆದ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿಯಲ್ಲಿ ಅವ್ಯವಹಾರಗಳಾಗಿರುವ ಆರೋಪಗಳು ಕೇಳಿಬಂದಿವೆ. ಯಾವುದೇ ಪಕ್ಷ ಅಧಿಕಾರ ಆರೋಪಗಳು ಕಡಿಮೆಯಾಗಿಲ್ಲ. 4 ವರ್ಷದಲ್ಲಿ 4 ಕಾರ್ಯದರ್ಶಿಗಳನ್ನು ಬದಲಾವಣೆ ಮಾಡಲಾಗಿದೆ. ಆದರೆ ಪರೀಕ್ಷಾ ಕಂಟ್ರೋಲರ್ ಮಾತ್ರ ಒಬ್ಬರೇ ಇದ್ದಾರೆ. ಇದು ಅನುಮಾನಕ್ಕೆ ಕಾರಣವಾಗಿದೆ. ಪರೀಕ್ಷಾ ಪ್ರಕ್ರಿಯೆಗಳು ಮತ್ತು ಅರ್ಹತಾ ಪಟ್ಟಿಯಲ್ಲಿ ಲೋಪಗಳಿರುವ ಅನುಮಾನಗಳು ಕೇಳಿಬಂದಿವೆ ಎಂದರು. ಮುಂದೆನೂ ಇರಬಹುದೇನೋ ಗೊತ್ತಿಲ್ಲ. ಒಟ್ಟು ಅದನ್ನು ಒಂದ್ಸರಿ ಆ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಈ ಚರ್ಚೆ ಆಶಯ. ವಾಸ್ತವ ಹೌದು. ಮುಂದೆ ಅದು ಎಲ್ಲರೂ ಒಂದ್ ಕಡೆಗೆ ಸರಿ ಮಾಡಬೇಕು ಅನ್ನುವಂಥದ್ದು ಈ ಚರ್ಚೆ ಆಶಯ. ಹಾಗಾಗಿ ಯಾವುದೋ ಅನಗತ್ಯ ಟೀಕೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತ ವ್ಯವಸ್ಥೆಯನ್ನ ಯಾರು ಮಾಡ್ತಾ ಇದ್ದಾರೆ ಅವರು ಕೂಡ ಎಚ್ಚರಗೊಳ್ಳಬೇಕು. ಅದೊಂದು ಸ್ವಾಯತ್ತತ ಸಂಸ್ಥೆ ಅನ್ನುವ ಕಾರಣಕ್ಕೆ ಸರ್ಕಾರವು ಕೂಡ ಕಣ್ಣು ಮುಚ್ಚಿಕೊಂಡು ಏನು ಹಗರಣಗಳು ನಡೆದಾಗ್ಲೂ ಕೂಡ ಯಾರನ್ನೂ ಹೊಣೆಗಾರನಾಗಿ ಮಾಡದಲೇ ಕೈ ತೊಳ್ಕೊಳ್ಳುವಂತ ಪ್ರಕ್ರಿಯೆಯು ಕೂಡ ಆಗಬಾರದು ಅನ್ನುವಂಥದ್ದು ನಮ್ಮ ಆಶಯ. ಮಾನ್ಯ ಅಧ್ಯಕ್ಷರೇ, ಇವತ್ತಿನ ಯುವ ಸಮುದಾಯ ನೋಡಿದಿರಿ ನೀವು, ರಾಜ್ಯದಲ್ಲಿರುವಂತ ಸುಮಾರು 2.25 ಲಕ್ಷ ಹುದ್ದೆಗಳು ಖಾಲಿ ಇದೆ ಅನ್ನುವ ಕಾರಣಕ್ಕೆ ಅದನ್ನು ಭರ್ತಿ ಮಾಡಿ ಅಂತೇಳಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಯುವ ಸಮುದಾಯ ಮಾಡ್ತಾ ಇದೆ. ಬಿಜೆಪಿಯ ಸುರೇಶ್ ಕುಮಾರ್ ಯುವ ಸಮುದಾಯಕ್ಕೆ ಉದ್ಯೋಗ ಮೂಲಭೂತ ಹಕ್ಕು. ಸರ್ಕಾರಿ ನೇಮಕಾತಿಗೆ ನಡೆಯುವ ಪರೀಕ್ಷೆಗಳಲ್ಲಿ ಸಾಕಷ್ಟು ಲೋಪಗಳು ಕೇಳಿಬಂದಿವೆ. ಯುಪಿಎಸ್ಸಿ ಮಾದರಿಯಲ್ಲಿ ನಿಷ್ಪಕ್ಷಪಾತ ವ್ಯವಸ್ಥೆಯನ್ನು ರೂಪಿಸುವ ಅಗತ್ಯವಿದೆ. ಪ್ರತ್ಯೇಕ ಪರೀಕ್ಷಾ ಮೌಲ್ಯಮಾಪನ ಮಂಡಳಿಯನ್ನು ರಚಿಸಿ ಅಲ್ಲಿಂದ ಪರೀಕ್ಷಾ ಮೌಲ್ಯಮಾಪಕರನ್ನು ಬಳಸಿಕೊಳ್ಳಬೇಕು. ಈಗ ಆಯ್ಕೆಯಾಗಿರುವ ಪಟ್ಟಿಯಲ್ಲಿ ಪ್ರಭಾವಿಗಳು ಮತ್ತು ರಾಜಕಾರಣಿಗಳ ಮಕ್ಕಳ ಹೆಸರಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಎಂದರು. ಅವರು ಒಂದ್ಸಲ ಕರೆದು ಕೆಪಿಎಸ್ಸಿ ನಲ್ಲಿ ಏನ್ ಲೋಪದೋಷ ಇದೆ, ಏನ್ ಮಾಡಬೇಕು ಅಂತ ನಾವೇನು ಯೋಚನೆ ಮಾಡ್ತೀವಿ. ಸೊ ಅಲ್ಟಿಮೇಟ್ಲಿ ಜಪಾನ್ ನಲ್ಲಿ ಒಬ್ಬ ಇದ್ದ, ಅವನು ಹೇಳ್ದ, ದೇಶ ಹಾಳಾಗೋದು ಬಾಂಬ್ಗಳಿಂದ ಅಲ್ಲ, ನಮ್ಮ ಯುವಕರನ್ನ ಕಳ್ಕೊಂಡ್ರೆ ಇದು. ಒನ್ಸ್ ವಿ ಲೂಸ್ ಅವರ್ ಯೂತ್ ಫೋರ್ಸ್, ಯಾವುದು ಬೇರೆ ವ್ಯಸನಗಳಿರ್ಬೋದು ಅಥವಾ ಸಿರಿಕತನಕ್ಕಿರ್ಬೋದು, ಬಹಳ ತೊಂದರೆ ಆಗ್ತದೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೆಪಿಎಸ್ಸಿಯಲ್ಲಿ ಇರುವವರಿಗೆ ಕಾನೂನಿನ ಭಯವಿಲ್ಲವಾಗಿದೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರಿಗೆ 10 ಕೋಟಿ ರೂಪಾಯಿವರೆಗೆ ದಂಡ, ಜೀವಿತಾವಧಿ ಶಿಕ್ಷೆ ಮತ್ತು ಆಸ್ತಿ ಮುಟ್ಟುಗೋಲು ಹಾಕಲು ಕಾನೂನು ರೂಪಿಸಲಾಗಿದೆ. ಅದರ ನಂತರವೂ ಆರೋಪಗಳು ನಿಂತಿಲ್ಲ. ಇದರ ಮೇಲೆ ಏನು ಮಾಡಲು ಸಾಧ್ಯ? ಕೆಪಿಎಸ್ಸಿಯನ್ನು ಮುಚ್ಚಬೇಕು ಅಷ್ಟೇ ಎಂದು ಅಭಿಪ್ರಾಯಪಟ್ಟರು. ಸರ್, ಈಗ ಅದೇ ಸಂಸ್ಥೆ ಎಕ್ಸಾಮಿನೇಷನ್ ಮಾಡಿದ್ರು, ಅವರೇ ಇಂಟರ್ವ್ಯೂ ಕರೆದ್ರು, ಅದಾದ್ಮೇಲೆ ಅವರೇ ಪ್ರೊವಿಷನಲ್ ಲಿಸ್ಟ್ ಬಿಡುಗಡೆ ಮಾಡಿದ್ರು. ಮಾಡಾದ್ಮೇಲೆ ಅವರೇ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಇದು ಪ್ರೊವಿಷನಲ್ ಲಿಸ್ಟ್ ಸರಿ ಇಲ್ಲ ಅಂತ ಅವರೇ ತನಿಖೆ ಮಾಡಿದ್ರು. ಅವರೇ ತನಿಖೆ ಮಾಡಿಬಿಟ್ಟು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ರಿಪೋರ್ಟ್ ಕೊಡ್ತಾರೆ. ಇದು ನೀವು ಹೇಳ್ದಾಗೆ ಯುವಕರ ಭವಿಷ್ಯ ಏನಾಗ್ಬೇಕು ಇಂಥದ್ದು ಇಟ್ಕೊಂಡು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ಬಡವರ ಮಕ್ಕಳಿಗೂ ಸರ್ಕಾರಿ ಉದ್ಯೋಗ ಸಿಗುವಂತೆ ಕೆಪಿಎಸ್ಸಿ ಸುಧಾರಣೆಯಾಗಬೇಕು. ಅನಗತ್ಯವಾಗಿ ಹೆಚ್ಚು ಸಂಖ್ಯೆಯ ಸದಸ್ಯರನ್ನು ನೇಮಿಸಿರುವುದರಿಂದ ಅಕ್ರಮಗಳಿಗೆ ಅವಕಾಶವಾಗಿದೆ ಎಂದು ಹೇಳಿದರು. ಕೆಪಿಎಸ್ಸಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಭಾಗ ಶೇರ್ ಜಾಸ್ತಿ ಆಗ್ತಾ ಇತ್ತು. ಹೆಗ್ಗಣಗಳು ಜಾಸ್ತಿ ಆದ ತಕ್ಷಣ ಶೇರ್ ಮಾಡೋದು ಜಾಸ್ತಿ ಆಗ್ತದೆ. ಕುತ್ಕೊಳ್ಳಿ. ಅದರಿಂದ ಈ ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವೆಲ್ಲ ಇಲ್ಲಿ ಮಾತಾಡ್ತೀರಿ, ಕೊನೆ ಕೈ ಚೆಲ್ಲಿ ನಮ್ಮ ಕೈಲಿ ಏನು ಆಗಲ್ಲ ಅಂತ ಹೋದ್ರೆ ವ್ಯರ್ಥ. ನೆನ್ನೆ ನಾನು ಹೇಳಿದ್ದೀನಿ, 1 ಗಂಟೆಗೆ ನಾವೆಷ್ಟು ಸಾಲ ಮಾಡ್ತೀರಿ ಅಂತ ಲೆಕ್ಕ ಕೊಟ್ಟಿದ್ದೀನಿ ನಾನು.